ಕಾಂಗ್ರೆಸ್ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ರೀ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಲ್ಲ ಸಮುದಾಯಗಳ ಬಗ್ಗೆ ಒಂದು ಪ್ರಾಮಾಣಿಕ ಕಳಕಳಿ ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ, ಯೋಜನೆಗಳನ್ನು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯಿಂದ ಆಗಲಿ ರಾಹುಲ್ ಗಾಂಧಿಯಿಂದ ಆಗಲಿ ನಾವು ಆತಂಕ ಪಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇದು ಜಾತಿ ಜನಗಣತಿ ಬಗ್ಗೆ ಏನು ಮಾತನಾಡ್ತಾರಲ್ಲ ಸಿದ್ದರಾಮಯ್ಯನವರು, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇವತ್ತು ಒಂದು ಪ್ರಾಮಾಣಿಕ ಕಳಕಳಿ ಹಿಡ್ಕೊಂಡು ಇವತ್ತು ಜಾತಿ ಜನಗಣತಿ ಆಗಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು. ಎಲ್ಲಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು? ಇದೇ ರಾಹುಲ್ ಗಾಂಧಿ ಅವರು ಕೂಡ ಮನಮೋಹನ್ ಸಿಂಗ್ ಅವರು ಇದ್ದಾಗ ಜಾತಿ ಜನಗಣತಿ ಆಗಬೇಕು ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಅವತ್ತು ಕೂಡ ವಿರೋಧ ಮಾಡಿದ್ರು. ಹಾಗಾಗಿ ಈ ಬೂಟಾಟಿಕೆ ನಾಟಕ ನಡೆಯೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಸಿದ್ದರಾಮಯ್ಯ ಬಗ್ಗೆ ಆಗಲಿ ನಾವು ಆತಂಕ ಪಡುವಂತ ಅವಶ್ಯಕತೆನೂ ಕೂಡ ಇಲ್ಲ. ಬೆಂಗಳೂರಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಮಾಡ್ತಕ್ಕಂಥದ್ದು ಏನಾದ್ರೆ ಬೂಟಾಟಿಕೆ ಅನ್ಸುತ್ತಾ? ಏನಂದ್ರೆ ಪ್ಲಾಟ್ಫಾರ್ಮ್ ನ್ಯಾಷನಲ್ ಲೆವೆಲ್ ಇವ್ರು ಕಣ್ಮುಂದೆ ಇರ್ತಕ್ಕ ಸರಿ. ಕಳೆದ ವಿಧಾನಸಭಾ ಚುನಾವಣೆ, ನಮ್ಮ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಬಿಜೆಪಿ ಮೇಲೆ 40% ಭ್ರಷ್ಟಾಚಾರ ಆರೋಪ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಬಿಹಾರ ಚುನಾವಣೆ ಬಹಳ ಮಹತ್ವ ಇರತಕ್ಕಂಥ ಬಿಹಾರ ಚುನಾವಣೆ, ಅಲ್ಲೂ ಕೂಡ ಬಿಹಾರ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಥವಾ NDA ಕೂಟ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ. ಆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಡ್ರಾಮಾಬಾಜಿ ನಡೀತಾ ಇದೆ ಹೊರತು ಇವರಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಹಿಂದುಳಿದ ವರ್ಗಗಳ ಬಗ್ಗೆ ಆಗಲಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಆಗಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಇಲ್ಲ ಅನ್ನೋದು ಮಾತ್ರ ನಮ್ಮ ವಾದ. ಯಾವ ಪಕ್ಷದಲ್ಲಿ? ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಳಬೇಗುದಿಯುತ್ತೆ ಅಂತ ಇದ್ದೀರಿ. ಆಡಳಿತ ಪಕ್ಷದಲ್ಲಿ ಇವತ್ತು ಶಾಸಕರು ಕೂಡ ಹತಾಶರಾಗಿದ್ದಾರೆ. ಯಾರ ಪರ ವಕಾಲತ್ ವಹಿಸಬೇಕು, ಸಿದ್ದರಾಮಯ್ಯನವ್ರ ಪರವಾಗಿರ್ಬೇಕೋ, DK ಶಿವಕುಮಾರ್ ಪರವಾಗಿರ್ಬೇಕೋ, ಅಥವಾ ಯಾರ ಪರವಾಗಿ ವಕಾಲತ್ ವಹಿಸಬೇಕು ಅಂತೇಳಿ ಶಾಸಕರಿಗೆ ಗೊಂದಲ ಆಗ್ತಾ ಇದೆ. ಇದ್ರ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಜೋರಾಗಿ ನಡೀತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ.